ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾಟ್ಲಾಗ್ ಗ್ರಿಲ್ ಫ್ರೈ ಮಾಡಕ್ ಹೋಗ್ತಿದ್ದೀನಿ. ಎಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಆಗಿ ಮೀನ್ನ ಕ್ಲೀನ್ ಆಗಿ ತೊಳ್ಕೊಳ್ಳೋಣ. ಆಲ್ರೆಡಿ ನಾವು ಕ್ಲೀನ್ ಮಾಡ್ಕೊಂಡ್ ಬಂದಿದೀವಿ, ಗೆರೆಲ್ಲ ಹಾಕೊಂಡಿದೀವಿ. ಬನ್ನಿ ಇನ್ನೇನಿದ್ರೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಷ್ಟೇ. ಬನ್ನಿ. ಓಕೆ ಗಾಯ್ಸ್, ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಿಶ್ ಕ್ಲೀನ್ ಆಗಿ ತೊಳೆದಾಗಿದೆ, ಎಲ್ಲಾ ಕಡೆ ಮಾರ್ಕ್ ಕೂಡ ಹಾಕೊಂಡಾಗಿದೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಎರಡನೇದಾಗಿ ಖಾರ ಪುಡಿ ಹಾಕೊಳ್ಳೋಣ. ಈ ಮಸಾಲೆಗೆ ಖಾರ ಪುಡಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಖಾರ ಪುಡಿ ಒಂದ್ ಸ್ವಲ್ಪ ಇರ್ಲಿ ಅಂತ ಹಾಕೊಳ್ತೀನಿ. ಅರಿಶಿನ ಹಾಕೊಳ್ತೀವಿ. ನೆಕ್ಸ್ಟ್ ಗರಂ ಮಸಾಲೆ ಹಾಕೊಳ್ತಿದೀವಿ, ಫಿಶ್ ಮಸಾಲ ಹಾಕೊಳ್ತಿದೀವಿ. ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಹಾಕೊಳ್ತೀನಿ. ತುಪ್ಪ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಫೈನಲ್ ಆಗಿ ಒಂದು ಅರ್ಧ ನಿಂಬೆ ಹಾಕೊಳ್ಳೋಣ. ನಿಂಬೆಹಣ್ಣು ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಆಯ್ತಾ, ಇಲ್ಲ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಇಲ್ಲ ಅಂದ್ರೆ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕೊಳ್ತೀನಿ. ಜಾಸ್ತಿ ಓವರ್ ಸ್ಪೈಸ್ ಮಾಡ್ತಾ ಇಲ್ಲ ಅದಕ್ಕೆ. ಫಿಶ್ಗೆ ಮಸಾಲೆ ಹಾಕೊಳ್ಳೋಣ. ಫಿಶ್ ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ವಿ. ನೀವು ಮಾಡ್ಕೊಳ್ಳೋದ್ರೆ ಈ ತರ ಒಂದು ಲೇಯರ್ ಹಾಕೋಬಿಡಿ. ಆಯ್ತಾ, ಕ್ಲೀನ್ ಆಗಿ ಫಿಶ್ ಮಸಾಲೆ ಹಾಕೊಳ್ಳೋಣ. ಬನ್ನಿ, ಹಿಂಗೆ ಒಳಗಡೆ ಹಿಂಗೆ ಹಾಕೊಳ್ಳಿ ಫಿಶ್ ಮಸಾಲ. ಯಾಕಂದ್ರೆ ಹಿಂಗೆ ಹಾಕಿದ್ರೆ ಹಿಂಗೆ ಒಳಗಡೆ ಹೋಗಲ್ಲ. ಒಂದ್ಸತಿ ಬೆರಳು ಅಲ್ಲಾಡ್ಸಿ ಒಳಗಡೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲ. ಹೊಟ್ಟೆ ಒಳಗಡೆ ಹಾಕೊಳ್ಳೋಣ. ಓಕೆ, ಒಂದ್ ಕಡೆ ಹಾಕಾಯ್ತು ಮಸಾಲ. ಇನ್ನೊಂದ್ ಕಡೆ ಹಾಕೊಳ್ಳೋಣ. ಮಸಾಲ ಸ್ವಲ್ಪ ಡ್ರೈ ಇರಲಿ ಆಯ್ತಾ, ಫುಲ್ ನೀರು ಬೇಡ, ಯಾಕಂದ್ರೆ ಫಿಶ್ ಅಲ್ಲೂ ನೀರು ಇರುತ್ತೆ. ಮಸಾಲ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಆಯ್ತಾ, ಮೊದಲೇ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಡಿ, ಮಸಾಲ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ ಅದಕ್ಕೆ. ಮಸಾಲೆ ಎಲ್ಲ ಹಾಕಾಯ್ತು ಫಿಶಿಗೆ. ಇನ್ನು 1 ಗಂಟೆ ಹಿಂಗೆ ಮ್ಯಾಗ್ನೇಷನ್ಗೆ ಇಟ್ಬಿಡೋಣ. ಆಯ್ತಾ, ಅಲ್ಲಿವರೆಗೂ ಗ್ರಿಲ್ ರೆಡಿ ಮಾಡ್ಕೊಬಿಡೋಣ. ಅಂಡ್ ಹಾಫ್ ಅವರ್ ಆಗಿತ್ತು ಫಿಶ್ ಇಟ್ಟು. ಚೆನ್ನಾಗಿ ಮಸಾಲೆ ಎಲ್ಲ ಇರ್ಕೊಂಡಿದೆ. ಸೊ ಬೆಂಕಿನೂ ರೆಡಿ ಮಾಡ್ಕೊಂಡಿದೀವಿ. ಇದೇನಂದ್ರೆ ಗ್ರಿಲ್ ಸಿಕ್ಕಿಲ್ಲ, ಸೊ ಇದೊಂದು ಅಕ್ಕಿದ ಗುಡಿ ಸಿಗಿತ್ತು. ಗ್ರಿಲ್ ಅಂದ್ರೆ ಇವತ್ತು ಸಂಡೇ ಅಲ್ವಾ, ಎಲ್ಲೂ ಗ್ರಿಲ್ ಇಲ್ಲ, ಅದಕ್ಕೆ ಇದೇ ಇವತ್ತು ಗತಿ. ಇಟ್ಟಿದೀವಿ. ಒಂದ್ ಸ್ವಲ್ಪ ಇದಾಗ್ಲಿ ಅದು. ಫಿಶ್ ಏನಿಲ್ಲ, ಒಂದ್ 10ರಿಂದ 15 ನಿಮಿಷ ಬೇಯ್ದ್ರೆ ಸಾಕು, ಜಾಸ್ತಿ ಏನ್ ಬೇಯದ್ ಬೇಡ. ಫಿಶ್ ಬೇಗ ಬೆಂದ್ಬಿಡುತ್ತೆ ಹೀಟಿಗೆ. ಒಂದ್ ಸ್ವಲ್ಪ ಹೀಟ್ ಆಗ್ಲಿ ಅಂತ ವೇಟ್ ಮಾಡ್ತೀನಿ. ಚೆನ್ನಾಗಿ ಇದ ಗ್ರಿಲ್ ಮೇಲೆ ಇಟ್ಕೊಳ್ಳೋಣ ಫಿಶ್ ನ. ಅದ್ರ ಪಾಡಿ ಹಂಗೆ ಬೇಯಲಿ. ಇದು ಒಂದು 5 ನಿಮಿಷ ಆಗಿದೆ. ಒಂದು ಉಲ್ಟಾ ಟರ್ನ್ ಮಾಡಿ ಒಂದ್ಸತಿ ಇಟ್ಕೊಬಿಡೋಣ. ಆಯ್ತಾ, ಫಿಶ್ ಮಾತ್ರ ಜೋಪಾನ ಇಟ್ಕೋಬೇಕು. ಅಯ್ಯೋ, ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫಿಶ್ ಮೇಲೆ. ಕ್ಯಾಟ್ಲಾಕ್ ಫಿಶ್ ಗ್ರಿಲ್ ಚೆನ್ನಾಗಿದೆ, ಫುಲ್ ಸಾಕಾಗಿದೆ. ಒಂದು 10ರಿಂದ 15 ನಿಮಿಷ ಕರೆಕ್ಟ್ ಆಗಿ ಬೇಯ್ದಿದೆ. ಕಲರ್ ನೋಡಿ ಹೆಂಗ್ ಬಂದ್ಬಿಟ್ಟಿದೆ. ಟೇಸ್ಟ್ ಮಾಡೋಣ, ನೋಡೋಣ. ಬಿಸಿ ಇದೆ ಮಾತ್ರ, ಚೆನ್ನಾಗಿ ಬೆಂದಿದೆ. ಸಕ್ಕತ್ತಾಗಿ ಬಂದಿದೆ, ಒಳ್ಳೆ ಚೆನ್ನಾಗಿ ಫುಲ್ಲು 10ರಿಂದ 15 ನಿಮಿಷ ಸಕ್ಕತ್ತ ಒಳ್ಳೆ ಟೇಸ್ಟ್ ಇದೆ. ಚೆನ್ನಾಗಿ ಮಸಾಲ ಹಿಡಿದಿದೆ. ಅಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.